ನಮಸ್ತೆ. ಇಲ್ಲ ಅಂದರೆ ಅದು ಎಷ್ಟು ಬಾರಿ ನನ್ನ ಮಾತು ಮುರಿದಿದೆಯಾ, ನನಗೆ ನೀನು ಬಿಟ್ಟು ಬೇರೆ ಯಾರು ಬೇಡ, ಕೊನೆಗೆ ಕೃಷ್ಣನ ಜೊತೆ ಕೂಡ ನೀನು ಸರಿಯಾಗಿ ಮಾತಾಡ್ತಿಲ್ಲ, ಅವನು ಹೇಳ್ತಿಲ್ಲ, ಆದರೆ ನೀನು ಅವನನ್ನು ನಿರ್ಲಕ್ಷಿಸೋದಕ್ಕೆ ಅವನಿಗೆ ಬೇಜಾರಾಗಿದೆ ಅಂತ ಅವನು ಹೇಳ್ದ. ನಿಜವಾಗ್ಲೂ ಚಿಕ್ಕಂದಿನಿಂದಲೂ ನನಗೆ ದೊಡ್ಡ ಕುಟುಂಬ ಇರೋ ನನ್ನ ಮದುವೆ ಆಗಬೇಕು ಅಂತ ಆಸೆ ಇತ್ತು, ಅದಕ್ಕೆ ಅಂತ ನಾನು ಹೇಳಿದೆ. ಆಗಲೇ ಅವನು ನೋಡ್ತಿದ್ದ ನೋಟ ನೋಡಿ ನಾನು ಸುಮ್ಮನಾದೆ. ಹಾಗಾಗಿ ನನಗೆ ಈಗ ಕುಟುಂಬ ಇಲ್ಲ ಅಂತ ನಿನಗೆ ಬೇಜಾರಾಗಿದೆಯಾ ಅಂತ ಅವನು ಹೇಳ್ದ. ಅವನಿಗೆ ಕೋಪ ಬರ್ತಾ ಇದೆ ಅಂತ ಅರ್ಥ ಆಗಿ ಈಗ ನಾವು ಜಗಳ ಮಾಡಿದ್ರೆ ಇಬ್ಬರಿಗೂ ನೋವಾಗುತ್ತೆ ಅಂತ ನಾನು ಮೌನವಾಗಿದ್ದೆ. ಶ್ರೀಧಾ, ನೀನೇ ಮಾತಾಡು. ಗಂಭೀರವಾಗಿದ್ದಾಗ ಮಾತ್ರ ಅವನು ನನ್ನ ಹೆಸರನ್ನು ಹೇಳಿ ಕರೆಯೋದು. ನನ್ನ ಉದ್ದೇಶ ಅದಾಗಿರಲಿಲ್ಲ ಅಂತ ನಾನು ಹೇಳ್ತಿದ್ದೆ. ನೋಡಿ ಶ್ರೀಧಾ, ನನಗೆ ನಾನು ಬಿಟ್ಟು ಬೇರೆ ಯಾರೂ ಇಲ್ಲ, ಇಂದಿನಿಂದ ನೀನು ಇರ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಕೋಪದಿಂದ ಎದ್ದು ಹೊರಟು ಹೋದ. ನನಗೆ ಬೇಜಾರಾಯಿತು. ಅವನ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಲ್ವಾ, ಸರಿಯಾಗಿ ಹೇಳ್ಬೋದಿತ್ತಲ್ಲ. ಏನೇನೋ ಯೋಚನೆಗಳು ನನ್ನನ್ನು ಕಾಡ್ತಿದ್ವು. ಅಷ್ಟರಲ್ಲಿ ಅವನು ಇನ್ನೂ ತನ್ನ ಹಳೆಯ ನೋವಿನಲ್ಲಿದ್ದಾನೆ ಅಂತ ನೆನಪಾಗಿ ಆಲೋಚನೆಯಿಂದ ಹೊರಬಂದೆ. ಅವನ ಹಿಂದೆಯೇ ಹೋದೆ. ಕೋಣೆಯಲ್ಲಿ ಕಾಣಲಿಲ್ಲ. ಅವನು ಬಾತ್ರೂಮ್ನಲ್ಲಿ ಇದ್ದಾನೆ ಅಂತ ಅರ್ಥ ಆಯಿತು. ಅಲ್ಲೇ ಇನ್ನೊಂದು 10 ನಿಮಿಷ ಕುಳಿತೆ. ನಿಲ್ಲದೆ ಶವರ್ ಶಬ್ದ ಕೇಳುತ್ತಲೇ ಇತ್ತು. ಹೋಗಿ ಬಾಗಿಲು ತಟ್ಟಿದೆ. ಅವನೇನು ಮಾತಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ, ನಿನಗಿಷ್ಟು ಕೋಪ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೊಮ್ಮೆ ನಿನಗೆ ಇಷ್ಟವಿಲ್ಲದ ವಿಷಯಗಳ ಬಗ್ಗೆ ನಾನು ಮಾತಾಡೋದಿಲ್ಲ, ದಯವಿಟ್ಟು ಹೊರಗೆ ಬಾ ಅಂತ ಅಳ್ತಾ ಹೇಳಿದೆ. ಇನ್ನೊಂದು 10 ಸೆಕೆಂಡ್ ನಂತರ ಬಾಗಿಲು ತೆರೀತು. ಅವನು ಟವಲನ್ನು ಸೊಂಟಕ್ಕೆ ಸುತ್ತಕೊಂಡು ತಲೆಯಿಂದ ನೀರು ಹರಿಯುತ್ತಿರಲಿ ನನ್ನನ್ನೇ ನೋಡ್ತಿದ್ದ. ನಾನೇನು ಮಾಡಿದ್ದೀನಿ ಅಂತ ನೀನು ಹಾಗೆ ಹೊರಗೆ ಹೋದೆ, ಯಾಕೆ ನಿನಗಷ್ಟು ಕೋಪ? ಕಣ್ಮೊರೆಸ್ಕೊಳ್ತಾ ಅಳು ಮಿಶ್ರಿತ ಧ್ವನಿಯಲ್ಲಿ ಕೇಳಿದೆ. ಶಟ್ ಅಪ್. ಬಾತ್ರೂಮ್ ಬಾಗಿಲ ಮೇಲೆ ಗಟ್ಟಿಯಾಗಿ ಕೈಯಿಂದ ಹೊಡೆದ. ನಾನು ಅವನನ್ನು ಭಯದಿಂದ ನೋಡಿದೆ. ಈಗ ಯಾಕೆ ಅಳ್ತಿದ್ಯಾ? ನಾನು ಹೊಡೆದ್ನಾ ಬೈದ್ನಾ? ಗಂಭೀರವಾಗಿ ಕೇಳ್ದ. ಮಾತಾಡಲ್ವಾ? ನನ್ನ ಮೇಲೆ ಅಷ್ಟು ಕೋಪ ಇದ್ದರೆ ಹೀಗೆ ಒದ್ದೆ ಆಗಬೇಕಾ ಅಂತ ಕೇಳಿದೆ. ಆರ್ ಯು ಮ್ಯಾಡ್? ಮೈ ಮೇಲೆಲ್ಲ ಎಣ್ಣೆ ಹಾಕ್ಕೊಂಡಿದ್ಯಾ ಅಲ್ವಾ? ಕನಿಷ್ಠ ಶಾಂತವಾಗಿ ಸ್ನಾನ ಕೂಡ ಮಾಡೋಕೆ ಬಿಡಲ್ವಾ? ಬೇಜಾರಾಗಿ ನನ್ನ ಪಕ್ಕಕ್ಕೆ ತಳ್ಳಿ ಇನ್ನೊಂದು ಟವಲ್ ಅನ್ನು ಕೈಗೆ ತೆಗೆದುಕೊಂಡ. ಅಂದರೆ ನೀನು ಕೋಪ ಮಾಡಿಕೊಂಡು ತಲೆ ಸ್ನಾನ ಮಾಡಲಿಲ್ವಾ ಅಂತ ನಾನು ಕೇಳಿದ ಕೂಡಲೇ ಅವನು ನನ್ನನ್ನು ಒಂದು ವಿಚಿತ್ರ ಪ್ರಾಣಿಯಂತೆ ನೋಡ್ದ. ಮೈ ಮೇಲಿನ ಎಣ್ಣೆ ಹೋಗೋಕ್ಕೆ ತಲೆ ಸ್ನಾನ ಮಾಡಲೇಬೇಕಲ್ವಾ ಅಂತ ಅವನು ತಲೆ ಒರೆಸ್ಕೊಳ್ತಾ ಹೇಳ್ದ. ನಿಜವಾಗ್ಲೂ ಅದಕ್ಕೆ ಕೋಣೆಗೆ ಬಂದಿದ್ಯಾ? ನನ್ನ ಮೇಲೆ ನಿನಗೆ ಕೋಪ ಬಂದಿಲ್ವಾ ಅಂತ ಕೇಳಿದೆ. ಬಂದಿತ್ತು, ಆದರೆ ಸ್ವಲ್ಪ ಸಮಯ ಮಾತ್ರ. ಅಷ್ಟಕ್ಕೂ ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಬೇಕು? ನನ್ನ ಈ ಒಂಟಿತನಕ್ಕೆ ನೀನು ಕಾರಣ ಅಲ್ಲ ಅಲ್ವಾ? ನಿನ್ನ ಮೇಲೆ ಕೋಪಿಸ್ಕೊಳ್ಳೋದು ತಪ್ಪು ಅಂತ ಅವನು ಬೇಸರದಿಂದ ಹೇಳ್ದ. ಅವನು ಹಾಗೆ ಅಂದ್ಕೊಂಡಿದ್ದಕ್ಕೆ ನನಗೆ ಖುಷಿ ಆಯಿತು. ಅವನನ್ನು ಅಪ್ಕೊಳ್ಬೇಕು ಅಂತ ಇಷ್ಟವಾಗಿದ್ದರೂ ಅಲ್ಲೇ ನಿಲ್ಲಿಸಿದೆ. ನನ್ನನ್ನು ಅಳಿಸೋದು ನಿನಗೆ ಇಷ್ಟ ಅಲ್ವಾ? ಹೋಗ್ತಾ ಇದ್ದೀನಿ ಅಂತ ಬೇಸರದಿಂದ ಹಿಂತಿರುಗಿ ಹೇಳಿದೆ. ಅವನು ನನ್ನ ದುಪ್ಪಟ್ಟವನ್ನು ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಎಳೆದ. ಅದರಿಂದ ನಾನು ಅವನಿಗೆ ಅಂಟಿಕೊಂಡು ನಿಂತೆ. ನಾನು ನಿನ್ನನ್ನು ಅಳಿಸ್ತಾ ಇಲ್ಲ, ನೀನೇ ಎಲ್ಲದಕ್ಕೂ ಅಳ್ತಿದ್ಯಾ ಅಂತ ಅವನು ಸಿಟ್ಟಾಗಿ ನೋಡ್ದ. ಅಬ್ಬಾ, ಮೊದಲು ಬಿಡು ಸ್ವಾಮಿ ಅಂತ ನಾನು ಹೇಳಿದೆ. ಇನ್ನೊಮ್ಮೆ ಅತ್ತರೆ ಕಣ್ಣು ಕಿತ್ತು ಬಿಡ್ತೀನಿ. ನನ್ನ ಕಣ್ಣುಗಳು ಕಾಣಿಸ್ತಿದ್ರೆ ನಿನಗೆ ಕಷ್ಟ. ನನ್ನೆಲ್ಲ ಕೆಲಸಗಳನ್ನ ನೀನೇ ಮಾಡಬೇಕಾಗತ್ತೆ ಅಂತ ನಾನು ಅವನ ಕಡೆ ತಲೆ ತಿರುಗಿಸಿ ನೋಡ್ತಾ ಹೇಳಿದೆ. ಖಂಡಿತ ಮಾಡ್ತೀನಿ. ಈಗ ಸ್ನಾನ ಏನಾದರೂ ಮಾಡಿಸ್ಬೇಕಾ ಅಂತ ನಗು ತಡೆಯುತ್ತಾ ಕೇಳ್ದ. ಅಯ್ಯೋ ಬೇಡ, ನಾನು ಮನೆಗೆ ಹೋಗಬೇಕು ಅಂತ ದುಪ್ಪಟ್ಟ ಕಿತ್ಕೊಂಡು ಹೇಳಿದೆ. ಮೆಂಟಲ್ ಅಂತ ನನ್ನ ತಲೆ ಮೇಲೆ ತಟ್ಟಿ ನೋಡಿ ಶ್ರೀಧಾ. ಅವನು ಹಾಗೆ ಗಂಭೀರವಾಗಿ ಮಾತಾಡಿದ ಕೂಡಲೇ ನಾನು ಎಚ್ಚರವಾದೆ. ನನ್ನ ಕುಟುಂಬ ಅಂದರೆ ನಾನು, ಆಮೇಲೆ ನೀನು ಅಷ್ಟೇ. ನಿನಗೇನಾದರೂ ಬೇಜಾರಿದ್ದರೆ ಈಗಲೇ ಹೇಳು. ನಮ್ಮ ಮದುವೆ ನಂತರ ಯಾವುದೇ ಸಮಸ್ಯೆಗಳು ಬರೋದು ನನಗಿಷ್ಟ ಇಲ್ಲ. ಅಷ್ಟೇ ಅಲ್ಲ, ನೀನು ನನ್ನವಳು. ನಿನಗೆ ಅಸುರಕ್ಷಿತ ಭಾವನೆ ಬರದಂತೆ ನಾನು ನೋಡ್ಕೊಳ್ಬಲ್ಲೆ. ನನ್ನಲ್ಲಿ ಹಕ್ಕು ಸ್ವಾಮ್ಯ ಕೂಡ ಹೆಚ್ಚಿದೆ. ಇವೆಲ್ಲ ಮೊದಲೇ ಹೇಳ್ತಿದ್ದೀನಿ, ಏಕೆಂದರೆ ನನಗೆ ನನ್ನ ಕಾರಣಗಳಿವೆ ಅಂತ ಅವನು ಹೇಳಿ ಬಟ್ಟೆ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋದ. ನಾನು ಅವನ ಕುಟುಂಬದ ವಿಷಯದಲ್ಲಿ ಇನ್ನೊಮ್ಮೆ ಸೇರಿಕೊಳ್ಬಾರ್ದು ಅಂತ ಅಂದ್ಕೊಂಡೆ. ನಾನು ಈ ಮೊದಲು ಕೂಡ ಅದೇ ಅಂದ್ಕೊಂಡಿದ್ದೆ. ಅವನ ಮಗ ಮತ್ತು ಮೊಮ್ಮಗ ಒಟ್ಟಾಗಿರಲಿಲ್ಲ. ಮೊಮ್ಮಗ ಇಲ್ದಿದ್ದ ಮನೆ ಬಿಕೋ ಅಂತಿತ್ತು. ಮುದುಕಿಯಾದಾಗ ತನ್ನ ಮೊಮ್ಮಗನ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ದ ಅಜ್ಜಿಯ ಆಸೆ ಪ್ರಕಾರ ನಾನು ನನ್ನ ಕೈಲಾದಷ್ಟು ಪ್ರಯತ್ನವಾಗಿ ಅಗಸ್ತ್ಯರನ್ನು ಅದರ ಬಂಗಲೆಗೆ ಕರೆದುಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ. ಆದರೆ ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಯಾರಿಂದ, ಯಾವುದರಿಂದಲೂ ನಮ್ಮಿಬ್ಬರ ಮಧ್ಯೆ ಜಗಳಗಳು ಬರಬಾರ್ದು ಅಂತ ಆ ಕ್ಷಣವೇ ನಾನು ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಅವನು ಹೊರಗೆ ಬಂದ. ಒಂದು ಕ್ಷಣವೂ ತಡ ಮಾಡದೆ ನಾನು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ.
ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ. ನಿನಗಿಷ್ಟ ಇಲ್ದಿದ್ರೆ ನಾನೇನು ಮಾಡೋದಿಲ್ಲ. ನಿನಗದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ವಾ? ನಿನಗಿಷ್ಟವಿಲ್ಲದ ಯಾವುದಾದ್ರೂ ವಿಷಯಗಳಿದ್ರೆ ಮೊದಲೇ ಹೇಳು, ಸರಿಪಡಿಸ್ಕೊಳ್ತೀನಿ. ಆ ವಿಷಯ ಬರದಂತೆ ನೋಡ್ಕೊಳ್ತೀನಿ. ಆದರೆ ಕೋಪ ಮಾಡ್ಕೋಬೇಡ. ನನಗೆ ಕೋಪ ಬಂದರೆ ನಂಗೆ ತುಂಬ ಭಯ. ಇಷ್ಟಕ್ಕೂ ನಮ್ಮ ಮಧ್ಯೆ ದೂರ ಬರೋದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಂತ ಭಾವುಕವಾಗಿ ಹೇಳಿದೆ. ಯಾಕಷ್ಟೊಂದು ಆತಂಕ ಪಡ್ತಿದೀಯಾ? ಓವರ್ ಆ್ಯಕ್ಟ್ ಮಾಡ್ಕೋಬೇಡ ಸರಿನಾ? ನನ್ನ ತಲೆ ಮೇಲೆ ಒಂದು ಕೈ ಹಾಕಿ ಇನ್ನೊಂದು ಕೈಯಿಂದ ಬೆನ್ನನ್ನು ನಿಧಾನವಾಗಿ ತಡ್ತಿದ್ದ. ನನಗೆ ಯಾವುದು ಅನುಭವಕ್ಕೆ ಬಂದ ಮೇಲೆಯೇ ಅರ್ಥ ಆಗೋದು ಅಂತ ನಾನು ಹೇಳಿದೆ. ಈಗೇನಾಯಿತು ಅಂತ ಹೆದರಿಕೆ? ಓ ಸರಿ, ಈಗ ತಾನೇ ಸ್ನಾನ ಮಾಡಿ ಬಂದಿದ್ದೀನಿ. ನಿನ್ನ ಮೈ ಮೇಲಿನ ಎಣ್ಣೆ ನನಗೆ ಅಂಟ್ಕೊಳ್ಳುತ್ತೆ ಅಂತ ಅವನು ಹೇಳ್ದ. ಅವನ ಮಾತು ಕೇಳಿ ನಾನು ತಲೆ ಎತ್ತಿ ಕೋಪದಿಂದ ತುಟಿಯನ್ನು ಮುದುಡಿ ನೋಡಿದೆ. ನೀನೇನು ಮನುಷ್ಯ ಕಣೋ, ಅದಕ್ಕೆ ನಿನ್ನನ್ನು ದೂರ್ವಾಸ ಮುನಿ ಅಂತ ಕರೆಯೋದು. ಹುಡುಗಿ ಹತ್ರ ಮೈ ಮೇಲಿನ ಎಣ್ಣೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಬೇಡ ಅಂದರೂ ಮುತ್ತು ಹಗ್ಗು ಅಂತ ಯಾವಾಗಲೂ ನನ್ನ ಜೊತೆನೇ ಇದ್ದು ತನ್ನ ಜೊತೆ ತಿರುಗಾಡಿಸ್ಕೊಂಡು ಹೋಗ್ತಾ ಇದ್ದ ಅಂತ ಮೇಲಕ್ಕೆ ಅಂದ್ಕೊಂಡೆ ಅಂತ ಅಂದ್ಕೊಂಡಿದ್ದೀರಾ? ಛೇ, ಖಂಡಿತ ಅಲ್ಲ. ಹಾಗೆ ಹೇಳಿದ್ರೆ ಈಗೇನಾಗುತ್ತೆ ಅಂತ ಊಹಿಸ್ಕೊಳ್ಳೋಕೆ ಕೂಡ ಹೆಚ್ಚು ಸಮಯ ಬೇಕಾಗಲ್ಲ. ನಾನು ನನ್ನ ಆಲೋಚನೆಗಳಲ್ಲಿದ್ದಾಗ ಅವನ ಮುಂದೆ ಬಾಗಿ ನನ್ನ ತುಟಿಗಳಿಗೆ ಮುತ್ತಿಟ್ಟು ನಾನು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಹಿಂದಕ್ಕೆ ಹೋದ. ಕಣ್ಣುಗಳನ್ನ ಟಪಟಪ ಅರಳಿಸಿ ಬಾಯಿ ತೆರೆದು ನೋಡಿದೆ. ಕೋಪ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಅಂತ ನನ್ನನ್ನೇ ನೋಡ್ತಾ ಹೇಳ್ದ. ಇದೇ ಅಲ್ವಾ ದೊಡ್ಡ ವಿಚಿತ್ರ, ಅವನಲ್ಲಿ ಈ ಮೃದುತ್ವ ನನಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀರಾ? ಛೇ, ಖಂಡಿತ ಇಲ್ಲ. ಕೇವಲ ಈಗಲೂ ಆಗಲೂ ಅಷ್ಟೇ. ನನ್ನ ಅಗಸ್ತ್ಯ, ನನ್ನ ರಾವಣ ಗಂಭೀರ ಮುಖದಿಂದಲೇ ಸುಂದರವಾಗಿ ಕಾಣ್ತಾನೆ. ನನಗೋಸ್ಕರ ಬದಲಾಗ್ತೇನೆ ಅಂತ ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು. ಇನ್ನಷ್ಟು ಗಟ್ಟಿಯಾಗಿ ಅವನನ್ನು ಅಪ್ಪಿಕೊಂಡೆ. ಎಣ್ಣೆಯನ್ನು ನಾನು ಒಪ್ಪೋದಿಲ್ಲ. ರೊಮ್ಯಾಂಟಿಕ್ ಅಲ್ಲದವನು ಅಂತ ಹೇಳೋಕೆ ಹೋಗಿ ಸುಮ್ಮನಾದೆ. ಯಾಕಂದರೆ ಈಗ ರೊಮ್ಯಾಂಟಿಕ್ ಸಿನಿಮಾ ತೋರಿಸಿದ್ರೆ ಕಷ್ಟ ಅಲ್ವಾ? ಅಯ್ಯೋ ತಡ ಆಯಿತು, ಹೊರಡ್ತೀನಿ. ಪಾರ್ಲರ್ ಕೂಡ ಕ್ಯಾನ್ಸಲ್ ಆಗಿದೆ, ನಾನು ಬರ್ತೀನಿ. ಅಂಕಲನ್ನು ಒಮ್ಮೆ ನೋಡಬೇಕು ಅಂತ ಹೇಳಿ ನನ್ನ ಬಿಟ್ಟು ಫೋನ್ ಹತ್ರ ಹೋದ. ಡ್ಯಾಡಿ ಬಗ್ಗೆ ಅವನು ತೋರಿಸ್ತಾ ಇರುವ ಜವಾಬ್ದಾರಿಗೆ ನನಗೆ ತುಂಬ ಖುಷಿಯಾಯಿತು. ರಾತ್ರಿ ಊಟ ಅಲ್ಲೇ ಇರಬೇಕು ಅಲ್ಲಿವರೆಗೂ ಅಂತ ಹೇಳಿದೆ. ನೋಡೋಣ. ಅದಾಗೋದಿಲ್ಲ. ಮೊದಲು ಹೋಗೋಣ ಬಾ ಅಂತ ನನ್ನ ಜೊತೆ ಹೊರಗೆ ಬರ್ತಾ ಹೇಳ್ದ. ನಾನು ಆ ಸ್ಕೂಟಿಯನ್ನು ಆಮೇಲೆ ತರಿಸ್ತೇನೆ ಅಂತ ಅವನು ಹೇಳಿದ್ದಕ್ಕೆ ಅವನ ಕಾರ್ನಲ್ಲಿ ಅವನ ಪಕ್ಕದಲ್ಲಿ ಕುಳಿತುಕೊಂಡೆ. ನಾವಿಬ್ಬರು ನಮ್ಮ ಮನೆಗೆ ಹೊರಟು ಅವನು ಡ್ಯಾಡಿ ರೂಮ್ಗೆ ಹೋದ. ನಾನು ಫ್ರೆಶ್ ಆಗೋಕೆ ನನ್ನ ರೂಮಿಗೆ ಹೋದೆ. ನಾನು ಬರುವಾಗ ಡ್ಯಾಡಿ ಜೊತೆ ಅವನು ಗಂಭೀರವಾಗಿ ಮಾತಾಡ್ತಿದ್ದ. ನನ್ನನ್ನು ನೋಡಿದ ಕೂಡಲೇ ಮಾತು ನಿಲ್ಲಿಸಿದ್ರು. ಅಷ್ಟರಲ್ಲಿ ಕೆಲಸದ ಹುಡುಗಿ ಊಟದ ತಟ್ಟೆ ತಗೊಂಡು ಒಳಗೆ ಬಂದಳು. ಅವಳ ಕೈಯಿಂದ ತಟ್ಟೆ ತೆಗೆದುಕೊಂಡು ಅವಳನ್ನು ಕಳಿಸಿ ಡ್ಯಾಡಿಯನ್ನು ಸರಿಯಾಗಿ ಕೂರಿಸಿ ನಿಧಾನವಾಗಿ ತಿನ್ನಿಸ್ತಿದ್ದೆ. ಹಿಂದೆ ನೀವು ನಿಲ್ಲಿಸಿದ ಮಾತುಗಳನ್ನ ಈಗ ಮತ್ತೆ ಮಾತಾಡಿ ಅಂತ ನಾನು ಹೇಳಿದೆ. ಮಾತುಗಳ ಏನಿಲ್ಲ ಬೇಬಿ. ತಲೆ ಸ್ನಾನ ಮಾಡಿದ್ರಿಂದ ಹಾಗೆ ಕ್ಲಿಪ್ ಹಾಕಿ ತಲೆಗೂದಲು ಬಿಟ್ಟು ಬಂದಿದ್ದೆ. ಕದಡಿದ ಕೂದಲನ್ನು ನಿಧಾನವಾಗಿ ಸರಿಪಡಿಸುತ್ತಾ ಡ್ಯಾಡಿ ಹೇಳಿದರು. ನೀವು ಕೂಡ ಅವನ ಜೊತೆ ಸೇರಿ ಸುಳ್ಳುಗಳನ್ನ ಶುರು ಮಾಡಿದ್ರಲ್ಲ? ಅಗಸ್ತ್ಯನ ಕಡೆ ನೋಡಿ ಕಣ್ಣು ಹೊಡೆದೆ. ಅಂಕಲ್, ಇದೇನಾದರೂ ಸರಿನಾ? ಮತ್ತೆ ನನ್ನ ಮೇಲೆ ಬಂದ್ರಲ್ಲ ಅಂತ ಅವನು ತನ್ನ ಭುಜಗಳನ್ನ ಕದಲಿಸುತ್ತಾ ಹೇಳ್ದ. ಏನಿಲ್ಲ ಕಣೋ, ರಾಮ್ನಿಂದ ನಮಗೆ ಎಷ್ಟು ನಷ್ಟ ಆಗಿದೆ ಅಂತ ತಿಳಿದುಕೊಳ್ತಾ ಇದ್ದೀನಿ. ಅಷ್ಟು ನಂಬಿದವನು ಎಷ್ಟು ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಡ್ಯಾಡಿ ಹೇಳಿದರು. ಇದರಲ್ಲಿ ನಾವು ಮಾಡಿದ ತಪ್ಪೇನಿಲ್ಲ ಅಲ್ವಾ ಡ್ಯಾಡಿ? ರಾಮ್ ತಪ್ಪು ಮಾಡ್ದ, ಶಿಕ್ಷೆ ಅನುಭವಿಸ್ದ ಅಂತ ನಾನು ಹೇಳಿದೆ. ರಾಮ್ ಮೇಲೆ ನನಗೆ ಸ್ವಲ್ಪವೂ ದಯೆ ತೋರಿಸ್ಬೇಕು ಅಂತ ಅನ್ನಿಸ್ತಿಲ್ಲ. ಅವನು ಪ್ರಾಣಿಯಂತೆ ನನ್ನ ಮೇಲೆ ಬೀಳೋದು ಈಗಲೂ ನನ್ನ ಕಣ್ಣು ಮುಂದೆ ಇದೆ. ಅಗಸ್ತ್ಯ ನನ್ನನ್ನೇ ನೋಡ್ತಿದ್ದಾನೆ ಅನಿಸಿದ್ರು ಅವನ ಕಡೆ ನಾನು ನೋಡೋಕೆ ಆಗಲಿಲ್ಲ. ನೀನು ಆ ವಿಷಯಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಅಂತ ಡ್ಯಾಡಿ ಹೇಳಿದರು. ನಾನು ಎಲ್ಲವನ್ನ ಯಾವಾಗಲೂ ಮರೆತಿದ್ದೀನಿ, ನೀವೇ ಜಾಸ್ತಿ ಯೋಚಿಸ್ತಾ ಇದ್ದೀರಾ ಅಂತ ನಾನು ತಕ್ಷಣ ಹೇಳಿದೆ. ನಿನ್ನ ಮೇಲೆ ನನಗೆ ಕನಿಕರ ಆಗ್ತಿದೆ ಕಣಯ್ಯ. ಅಗಸ್ತ್ಯನ ಕಡೆ ನೋಡ್ತಾ. ಯಾಕಂಕಲ್? ನೋಡಿದೆಯಲ್ಲ, ಮಾತಿಗೂ ನನ್ನ ಬಾಯಿ ಮುಚ್ಚಿಸ್ತಿದ್ದಾಳೆ. ನನ್ನ ಬೇಬಿಯನ್ನು ಸಹಿಸ್ಕೊಳ್ಳೋದು ನನಗೆ ತುಂಬ ಕಷ್ಟ ಅಂತ ಡ್ಯಾಡಿ ಅವನ ಮುಂದೆ ನನ್ನ ಮಾನ ತೆಗೆದರು. ತಕ್ಷಣವೇ ಕೋಪದಿಂದ ತುಟಿ ಮುದುಡಿ ಮುಖವನ್ನು ಸಿಂಡರಿಸ್ಕೊಂಡೆ. ಅಗಸ್ತ್ಯ, ನಾನೇನೋ ಜೋಕ್ ಮಾಡಿದೆ. ನನ್ನ ಬೇಬಿ ತುಂಬ ಒಳ್ಳೆ ಹುಡುಗಿ, ಮಾತಾಡೋದು ಕೂಡ
ಗೊತ್ತಿಲ್ಲ ಅವಳಿಗೆ ಅಂತ ನಾನು ಕೋಪಗೊಂಡಿದ್ದಕ್ಕೆ ತಕ್ಷಣ ಮಾತು ಬದಲಾಯಿಸಿದ್ರು ಡ್ಯಾಡಿ. ಸಾಕು ಡ್ಯಾಡಿ, ನಿಲ್ಲಿಸಿ. ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ನೀವಿಬ್ಬರು ಸೇರಿಕೊಂಡು ನನ್ನ ಜೊತೆ ಆಟ ಆಡ್ತಿದ್ದೀರಾ ಅಂತ ನಾನು ಸಿಟ್ಟಿನಿಂದ ಹೇಳಿದೆ. ಆ ಕೆಲಸದಲ್ಲಿ ಡ್ಯಾಡಿಗೆ ಊಟ ಮಾಡಿ ಮಾತ್ರೆಗಳನ್ನ ಕೊಟ್ಟೆ. ಡ್ಯಾಡಿ ಕೇಳಿದ ಫೈಲ್ಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಕ್ಕದಲ್ಲಿ ಇಟ್ಟೆ. ಮಲಗಬೇಕು ಅಂದರೆ ಕರೀರಿ ಅಂತ ನಾನು ಹೇಳಿದೆ. ನಾನು ಮಲಗೋಕ್ಕಾಗುತ್ತೆ, ನೀನು ಹೋಗಿ ವಿಶ್ರಾಂತಿ ತಗೋ, ಡಾಕ್ಟರ್ ಇಲ್ಲೇ ಇರ್ತಾರೆ ಬಿಡು, ನೀನು ನಿದ್ರೆ ಬಿಟ್ಟು ಪದೇ ಪದೇ ಬರಬೇಡ ಅಂತ ಡ್ಯಾಡಿ ಹೇಳಿದರು. ನಾನು ತಲೆ ಅಲ್ಲಾಡಿಸಿ ಅಗಸ್ತ್ಯನ ಜೊತೆ ಹೊರಗೆ ಬಂದೆ. ಊಟ ಮಾಡೋಣವಾ? ಅವನಿಗೆ ತಿನ್ನಿಸ್ಬೇಕು ಅಂತ ಆಸೆ ಇದೆ. ಅವನು ಯಾವ ಕೈ ತುತ್ತುಗಳಿಗೂ ಸಿಕ್ಕಿರಲಿಲ್ಲ. ನಾನಲ್ವ ಅವನಿಗೆ ಸರಿ ಅಂತ ಅವನು ಹೇಳ್ದ. ಕೆಲಸದ ಹುಡುಗಿಯನ್ನು ಅಡುಗೆಯವಳನ್ನ ಕಳಿಸ್ದೆ. ಎಲ್ಲರೂ ಇದ್ದರೆ ಅವನು ಮುಜುಗರ ಪಡ್ತಾನೆ ಅನ್ನಿಸ್ತು. ಇಂದು ನಾನು ನಿನಗೆ ತಿನ್ನಿಸ್ತೀನಿ ಸರಿನಾ ಅಂತ ಅವನನ್ನೇ ನೋಡ್ತಾ ಕೇಳಿದೆ. ಯಾಕಂದರೆ ನನಗನ್ನಿಸ್ತಿದೆ ಅಂತ ನಾನು ಹೇಳಿದೆ. ಅವನು ಭುಜಗಳನ್ನ ಕದಲಿಸಿ ಕುರ್ಚಿಯಲ್ಲಿ ಕುಳಿತ. ಅರೆ ಇಲ್ಲಲ್ಲ, ಬಾಲ್ಕನಿಗೆ ಹೋಗೋಣ, ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ. ನಾನು ನನ್ನ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದೆ ಅಲ್ವಾ. ಆರ್ ಯು ಮ್ಯಾಡ್ ಅಂತ ಅವನು ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಹೇಳ್ದ. ಹೋಗು, ನನ್ನ ರೂಮ್ ಗೊತ್ತಲ್ವಾ, ಬಾಲ್ಕನಿಗೆ ಹೋಗು, ನಾನು ಬರ್ತಾ ಇದ್ದೀನಿ ಅಂತ ನಾನು ಹೇಳಿದೆ. ಅವನು ನನ್ನನ್ನು ನೋಡ್ತಾ ನಿಟ್ಟುಸಿರು ಬಿಟ್ಟು ಮೇಲೆ ಹೋದ. ಚೆನ್ನಾಗಿಬ್ಬರಿಗೂ ಸಾಕಾಗುವಷ್ಟು ಊಟ ತೆಗೆದುಕೊಂಡು ಮೇಲೆ ಹೋದೆ. ಅವನಿಗೆ ಇಷ್ಟವಾದವುಗಳನ್ನ ಅವನು ಹೇಳೋದಿಲ್ಲ. ಇಷ್ಟಪಟ್ಟು ಊಟ ಮಾಡೋದನ್ನು ಕೂಡ ನಾನು ಎಂದಿಗೂ ನೋಡಿಲ್ಲ. ನನಗೆ ಅವಕಾಶ ಕೊಟ್ಟರೆ ತಾನೇ ಏನೋ ಜೀವನ ಅಂದರೆ ಬೇಸರವಾದಂತೆ ಬದುಕ್ತಾನೆ. ನನಗೆ ಇಷ್ಟವಾದವುಗಳನ್ನ ನಾನು ತೆಗೆದುಕೊಂಡು ಹೋಗಿದ್ದೆ. ನಾನು ಹೋಗುವಾಗ ಅವನು ಬಾಲ್ಕನಿಯಲ್ಲಿ ಒಂದು ಕಡೆ ನಿಂತು ಆಕಾಶವನ್ನು ನೋಡ್ತಾ ಇದ್ದ. ಇಲ್ಲಿ ಹಾಸಿಗೆ ಹಾಕಿದ್ದೀನಲ್ವಾ, ನಿನಗೆ ಕಾಣಿಸ್ತಿಲ್ವಾ ಅಂತ ಹಾಸಿಗೆ ಮೇಲೆ ಕುಳಿತುಕೊಳ್ತಾ ಹೇಳಿದೆ. ಅವನು ಗೋಡೆಗೆ ಹೊರಗೆ ನನಗೆ ಎದುರಾಗಿ ಕುಳಿತ. ನಿನ್ನ ಜೊತೆ ಇದ್ದು ನನಗೂ ಸ್ವಚ್ಛತೆ ಬಂದುಬಿಟ್ಟಿದೆ ಅಲ್ವಾ ಅಂತ ನಾನು ಹೇಳಿದಾಗ ಹೌದು ಅನ್ನುವಂತೆ ನೋಡ್ದ. ಕೈಯಲ್ಲಿದ್ದ ವಾಟರ್ ಬಾಟಲ್ ತೆಗೆದು ಪಕ್ಕದಲ್ಲಿಟ್ಟ. ನನ್ನ ಚಿಕ್ಕ ಚಿಕ್ಕ ಬೆರಳುಗಳಿಂದ ಸೇರಿಸಿ ಅವನ ಬಾಯಿಗೆ ತುತ್ತನ್ನು ಕೊಟ್ಟೆ. ಅವನ ಮುಖದಲ್ಲಿ ಒಂದು ರೀತಿಯ ಹೊಳಪು ಕಾಣಿತು. ಬಹುಶಃ ಹೊರಗೆ ಕಾಣದಂತೆ ನಕ್ಕಿರ್ಬೋದು. ನಿನಗಿಷ್ಟವಾದ ಅಡುಗೆಗಳ ಹೆಸರು ಹೇಳು ಅಂತ ತಿನ್ನಿಸ್ತಲೇ ಕೇಳಿದೆ. ಅವನು ನನ್ನ ಕೈಯನ್ನು ನನ್ನ ಕಡೆ ತಿರುಗಿಸ್ತಾ ನನಗೆ ಇಷ್ಟವಾದವು ಅಂತ ಏನಿಲ್ಲ ಅಂತ ನನ್ನ ಬಾಯಿಗೆ ಇಟ್ಟ. ಅದೇ ಹಾಗೇಗಿರುತ್ತೆ, ನನ್ನ ಕೇಳಿದರೆ ನಾನು ಕಿರಾಣಿ ಸಾಮಗ್ರಿಗಳಿಗಿಂತ ಜಾಸ್ತಿ ಪಟ್ಟಿ ಹೇಳ್ತೀನಿ ಗೊತ್ತಾ ಅಂತ ನಾನು ಹೇಳಿದೆ. ನನಗೆ ಆ ಪಟ್ಟಿಗಳು ಏನೂ ಗೊತ್ತಿಲ್ಲ ಅಂತ ಹೇಳ್ದ. ಅವನಿಗೆ ತಿನ್ನಿಸ್ತಾ ನಾನು ಹೊಟ್ಟೆ ಕೂಡ ತುಂಬಿಸ್ಕೊಂಡೆ. ತಟ್ಟೆಯನ್ನು ಪಕ್ಕಕ್ಕಿಟ್ಟು ಕೈ ತೊಳ್ಕೊಂಡು ಬಂದು ಅವನ ಎದುರಿಗೆ ಕುಳಿತೆ. ನೀನು ಇತ್ತೀಚೆಗೆ ಮೂಡಿಯಾಗಿದೆಯಾ? ಏನಾಗಿದೆ ಹೇಳು, ನೀನು ತುಂಬ ಬದಲಾದಂತ ಅನ್ನಿಸ್ತಿದ್ಯಾ? ಅವನ ಹತ್ರ ಹೋಗಿ ಅವನ ಕೈಗಳನ್ನ ಹಿಡಿದು ಕೇಳಿದೆ. ಏನಿಲ್ಲ ಅಂತ ಹೇಳ್ದ. ಏನಿಲ್ಲ ಅಂತ ನನಗೆ ಹೇಳ್ಬೇಡ. ನಿನ್ನ ಜೊತೆ ಪ್ರಯಾಣ ಶುರುವಾದಾಗಿನಿಂದ ನಿನ್ನ ಗಮನಿಸ್ತಲೇ ಇದ್ದೀನಿ. ಅಷ್ಟು ಕೂಡ ಗೊತ್ತಾಗಲ್ಲ ಅಂದ್ಕೊಂಡಿದೀಯಾ ಅಂತ ನಾನು ಏನೋ ಕಂಡು ಹಿಡಿದಂತೆ ಹೇಳಿದೆ. ಹೌದಾ, ಹಾಗಾದರೆ ಬದಲಾವಣೆ ಅಂದರೆ ನೀವೇ ಹೇಳು ಹಾಗಾದರೆ, ದೊಡ್ಡ ಪ್ರಶ್ನೆ ಹಾಕ್ದ. ಹಾಗೆ ಕೇಳಿದ್ರೆ ನಾನು ಏನು ಹೇಳ್ತೀನಿ? ಹೇಳು, ನನ್ನನ್ನೇ ನೋಡ್ತಾ ಹೇಳ್ದ. ಇತ್ತೀಚೆಗೆ ನೀನು ಕೋಪ ತುಂಬ ಕಡಿಮೆ ಆಗಿದೆ. ಇನ್ನು ಏನೋ ವಿಷಯದ ಬಗ್ಗೆ ಪದೇ ಪದೇ ಯೋಚಿಸ್ತಾ ಇರೋಂತಿದೆಯಾ? ಡಿಟೆಕ್ಟಿವ್ ರೀತಿ ಹೇಳಿದೆ. ಎಷ್ಟೇ ಆದರೂ ನಾನು ಶ್ರೀಧಾ ಅಲ್ವಾ, ನಾನು ತುಂಬ ತುಂಬ ಗ್ರೇಟ್. ಅಷ್ಟ ಮುಂದಿನ ತಿಂಗಳಲ್ಲಿ ಮದುವೆ ಅಂತ ಅಜ್ಜಿ ಹೇಳಿದಾಳೆ. 10 ದಿನ ಮೊದಲೇ ಫ್ರೀ ಆಗಬೇಕಂತ, ನಿನ್ನ ಜೊತೆ ಸಮಯ ಕಳೀಬೇಕು ಅಂತ ನನ್ನೇ ನೋಡ್ತಾ ಹೇಳ್ದ. ನಿಜವಾ? ಕಪ್ಪೆ ಬಾಯಿ ತೆರೆದಂತೆ ಕೇಳಿದೆ. ಹಾಂ, ತುಟಿಯನ್ನು ನಂಬುದುಟಿ. ನಾನು ಖಂಡಿತ ನಂಬೋದಿಲ್ಲ ಮಿಸ್ಟರ್ ದುರ್ವಾಸ್ ಮುನಿ ಅಂತ ಕಣ್ಣು ಸಣ್ಣದಾಗಿ ಮಾಡಿ ನೋಡ್ತಾ ಹೇಳಿದೆ. ದುರ್ವಾಸ್ ಮುನಿ ಮುಖವನ್ನು ಬೇರೆ ರೀತಿ ಇಟ್ಟ. ಹಾಗೆ ಅಲ್ವಾ, ನಿನ್ನಂಥ ರಫ್ ಕ್ಯಾಂಡಿಡೇಟನ್ನು ಹಾಗೇ ಕರೆಯೋದು. ಜಾಸ್ತಿ ಮಾತಾಡಬೇಡ, ನನ್ನ ಕೈಯನ್ನು ಹಿಡಿದುಕೊಂಡ. ನಾನು ಅವನನ್ನೇ ಗೊಂದಲದಿಂದ ನೋಡ್ತಿದ್ರೆ ನನಗೆ ನಿದ್ರೆ ಬರ್ತಿದೆ ಅಂತ ವಿಚಿತ್ರವಾಗಿ ಹೇಳ್ದ. ಮಾತಿಗೆ ನಾನು ವಿಚಿತ್ರವಾಗಿ ನೋಡಿದೆ. ಅಷ್ಟರಲ್ಲಿ ಹೋಗ್ಬಿಡ್ತೀಯಾ? ನನ್ನ ಮನಸ್ಸು ಬೇಸರದಿಂದ ಬದಲಾಯಿತು. ಹೋಗಬೇಕು ಅಂತ ಏನಿಲ್ಲ, ಇನ್ನು ಇಲ್ಲೇ ಇದ್ದರೆ ಹೋಗಬೇಕು ಅಂತ ಹೇಳ್ದ. ಹೋಗಿ ಏನು ಮಾಡ್ತೀಯಾ? ಒಬ್ಬನೇ ಭಜನೆ ಮಾಡ್ಕೋತೀಯಾ? ನನ್ನ ಬಾಯಿ ಸುಮ್ಮನಿರಲಿಲ್ಲ. ಅವನ ಕೈಯಿಂದ ತಲೆಗೆ ಮೊಟ್ಕಾಯಿ ಹಾಕಿಸ್ಕೊಂಡೆ. ಹಾಗಾದರೆ ಇಲ್ಲೇ ಉಳಿದುಕೋಬಿಡ್ಬೇಕಾ ಅಂತ ಕಣ್ಣು ಮುಚ್ಚಿ ನನ್ನನ್ನೇ ನೋಡ್ತಾ ಕೇಳಿದ. ಉಳಿದ್ಬಿಡು, ನನಗೇನಾದರೂ ಭಯನಾ? ಇನ್ನೂ ಖುಷಿ ಪಡ್ತೀನಿ ಅಂತ ಉತ್ಸಾಹದಿಂದ ಹೇಳಿದೆ.
ಅವನು ಕಾಲು ಚಾಚಿ ನನ್ನ ಮಡಿಲಲ್ಲಿ ತಲೆ ಇಟ್ಟು ಮಲಗ್ದ. ಅವನ ಹಣೆಯ ಮೇಲೆ ಬಿದ್ದು ಕೂದಲನ್ನು ನಾನು ಹಿಂದಕ್ಕೆ ಸರಿಸ್ತಾ ಇದ್ದೆ. ಇತ್ತೀಚೆಗೆ ಅಮ್ಮ ತುಂಬ ನೆನಪಾಗ್ತಾ ಇದ್ದಾಳೆ ಅಂತ ಹೇಳ್ದ. ನನಗೆ ವಿಷಯ ಗೊತ್ತಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೆ ಹೇಳ್ತಿದ್ದಾನೆ ಅಂತ ನಾನು ಮೌನವಾಗಿದ್ದೆ. ನೆನಪಾದರೆ ಏನು ಮಾಡಬೇಕು? ಮಾತಾಡೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ದ. ಇಲ್ಲ ಅಂದರೆ ಏನಾಯಿತು? ನಿಮ್ಮ ಅಮ್ಮನಿಗೆ ಇಷ್ಟವಾದ ವಸ್ತುಗಳು, ಇಲ್ಲ ಅಂದರೆ ನಿಮ್ಮ ಅಮ್ಮನ ಫೋಟೋ ಇದ್ದರೆ ಮಾತಾಡು, ಎಲ್ಲವೂ ನಿಮ್ಮ ಅಮ್ಮನಿಗೆ ತಲುಪುತ್ತೆ ಗೊತ್ತಾ. ನಾನು ಹಾಗೆ ನಮ್ಮಮ್ಮ ನೆನಪಾದರೆ ಹಾಗೆ ಮಾಡ್ತೀನಿ ಅಂತ ನಾನು ಹೇಳಿದೆ. ನನ್ನ ಮಾತಿಗೆ ಅವನು ಸಣ್ಣಗೆ ನಕ್ಕು, ಯಾಕ ಮನೆಗೆ ಹೋಗಲ್ಲ ಅಂತೀಯ ಅಲ್ವಾ ಅಂತ ಅವನು ಹೇಳಿದ ಕೂಡಲೇ ಅವನು ಹೇಳ್ತಿದ್ದಾನೆ ಅಂತ ಎಚ್ಚರವಾಗಿ ಕುಳಿತೆ. ಆ ಮನೆಯಲ್ಲಿ ಕೆಲವರ ಕಾರಣದಿಂದ ನನ್ನ ತಾಯಿ ಸತ್ತು ಹೋದರು. ಅವನ ಮುಖ ಗಂಭೀರವಾಯಿತು. ಅವನ ತಾಯಿ ಹೇಗೆ ಸತ್ತು ಹೋದರು, ಅವನ ತಂದೆ ಕಾರಣದಿಂದ ಏನಾಯಿತು ಅಂತ ಅಜ್ಜಿ ಹೇಳಿದ್ದನ್ನೇ ಅವನು ಹೇಳಿದ. ಅವನ ಮುಖ ತುಂಬ ಗಂಭೀರವಾಗಿತ್ತು. ಅವನ ಕಣ್ಣಂಚಲಿಂದ ಕಣ್ಣೀರು ನನ್ನ ಡ್ರೆಸ್ ಮೂಲಕ ನನ್ನ ದೇಹಕ್ಕೆ ತಾಕ್ತು. ಅವನು ಮಾತ್ರ ತುಂಬ ಗಂಭೀರವಾಗಿ ಮುಖ ಇಟ್ಕೊಂಡಿದ್ದ. ಅವನು ಒಂದೊಂದೇ ವಿಷಯ ಹೇಳ್ತಿದ್ದಂತೆ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅಮ್ಮ ನನ್ನ ಕಣ್ಣು ಮುಂದೆಯೇ ಪ್ರಾಣ ಬಿಟ್ಲು. ಮುಖ್ಯ ಕಾರಣವಾದ ಆತನನ್ನು ನಾನು ಎಂದಿಗೂ ನೋಡಬಾರ್ದು ಅಂತ ಅಂದುಕೊಂಡೆ. ಅದಕ್ಕೆ ದೂರ ಇರ್ತಾ ಇದ್ದೀನಿ. ಆದರೆ ಕಂಪ್ನಿಗಳನ್ನ ನೋಡ್ಕೊ ಅಂತ ಅಜ್ಜಿ ಮಾತು ತೆಗೆದುಕೊಂಡ್ಳು. ಇಲ್ಲಾಂದರೆ ಸ್ವಲ್ಪವೂ ಇಲ್ಲಿ ಇರೋನಲ್ಲ ಅಂತ ಅವನು ಹೇಳ್ದ. ಅವನು ತನ್ನ ಮನಸ್ಸಿನಲ್ಲಿ ಇದ್ದದನ್ನೆಲ್ಲ ನನಗೆ ಹೇಳಿ ತನ್ನ ಭಾರವನ್ನು ಇಳಿಸ್ಕೊಳ್ತಿದ್ದ. ಅದಕ್ಕೆ ನಿನ್ನ ಮೇಲೆ ಕೋಪಗೊಂಡಿದ್ದೆ ಸಂಜೆ ಅವನು ಹೇಳ್ತಿದ್ದಾಗ. ನಿನ್ನ ಕೋಪ ಕೂಡ ನನಗಿಷ್ಟ. ಅಷ್ಟಕ್ಕೂ ಹೊರಗಿನವ್ರು ಏನಾದರೂ ಕೋಪಗೊಂಡಿದ್ದಾರಾ? ನೀನೇ ಅಲ್ವಾ ಅಂತ ಮುಂದೆ ಬಾಗಿ ಅವನ ಹಣೆ ಮೇಲೆ ಮುತ್ತಿಟ್ಟಕ್ಕೆ, ಬೇಗ ಮದುವೆ ಆಗೋಣ, ಈ ಒಂಟಿ ಜೀವನ ಕಷ್ಟ ಆಗಿದೆ. ಅವನ ಬಾಯಿಯಿಂದ ಆ ಮಾತು ಕೇಳಿದ ಕೂಡಲೇ ನನ್ನ ಕಣ್ಣುಗಳಿಂದ ಕಣ್ಣೀರು ತುಂಬಿಕೊಂತು. ಅವನು ಎಷ್ಟು ಒಂಟಿತನ ಫೀಲ್ ಆಗ್ತಿದ್ದಾನೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ನನಗೆ ಡ್ಯಾಡಿ ಆದರೂ ಇದ್ದಾರೆ, ಆದರೆ ಅವನು ಎಲ್ಲರೂ ಇದ್ದರೂ ಯಾರು ಇಲ್ಲದಂತೆ ಬೆಳೆದಿದ್ದ. ಅಳುತ್ತಾ ಅವನ ತುಟಿಗಳ ಮೇಲೆ ಮುತ್ತಿಟ್ಟೆ. ತಕ್ಷಣ ದೂರ ಸರಿದು ಬೇಗ ಮದುವೆ ಆಗೋಣ ಅಂತ ನಾನು ಹೇಳಿದೆ. ಅವನು ನನ್ನ ಕಣ್ಣೀರು ಒರೆಸಿ ನಕ್ಕು. ಹೋಗೋಕೆ ಅನ್ನುವಂತೆ ಎದ್ದು ನಿಂತ. ಅವನು ಹೋಗೋದು ನನಗೆ ಇಷ್ಟ ಇರಲಿಲ್ಲ. ಹೋಗದಂತೆ ಗಟ್ಟಿಯಾಗಿ ಅಪ್ಕೊಂಡೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.